ನಮ್ಮಪ್ಪ ಹೇಳಿದ್ರು, ನಮ್ಮಮ್ಮ ಹೇಳಿದ್ರು ಒಂದೇ ಮಾತು, ಸಿನಿಮಾ ಜೀವನದಲ್ಲಿ ನೀನೇನಾದ್ರು ಒಂದು ಸಾಧಿಸ್ತೀನಿ ಅನ್ನೋ ಒಂದು ಧೈರ್ಯ ಆತ್ಮವಿಶ್ವಾಸ ನಿನಗಿದ್ರೆ ಹೋಗು, ನಾವಂತೂ ಏನು ಮಾಡೋ ಸಹಾಯದ ಮಾಡೋ ಪರಿಸ್ಥಿತಿಲಿ ಇಲ್ಲ ಅಂತ ಅಂದ್ಬಿಟ್ಟು ಅಂದರು. ದೇವರಲ್ಲಿ ಮೊರೆಯನಿಟ್ಟು ಕೇಳು. ನಮ್ಮದು ಉದಯರಂಗ ಬಸ್ ಇತ್ತು, ಅವ್ರ ಓನರ್ ನನ್ನ ಫ್ರೆಂಡು, ಅವ್ರನ್ನ ಖರ್ಚುಗಳ ಕಾಸಿಲ್ಲ, ಯಾವುದು ದುಡಿಮೆ ಇಲ್ಲ, ಎಜುಕೇಷನ್ ಎಲ್ಲ ಸೆಕೆಂಡ್ PUC ಫೇಲ್ ಆದ ತಕ್ಷಣ ಬಿಟ್ಬಿಟ್ಟು ಅಲ್ಲಿಗೆ ಬಾತುಮುತ್ಯಮಲ್ಲಿ ಕಮಲಾಸನ್ನು ಪನಿ ವರ್ಕು ಕೆಲಸ ಅಂತ ನಿಂತ್ಬಿಡ್ತಾನಲ್ಲ, ಆ ಥರ ನಾನು ಅವ್ರ ಮನೆ ಮುಂದೆ ನಿಂತ್ಕೊಂಡ್ಬಿಡ್ತಿದ್ದೆ. ಮನುಷ್ಯನಿಗೆ ಎಷ್ಟು ತಾಳ್ಮೆ ಇದೆ ಅಂತ ಅನ್ನೋದು ಕಂಡುಹಿಡಿಯೋಕೆ ಅವರು ಆ ರೇಂಜಲ್ಲಿ. ಯಾಕೆಂತಂದರೆ ನಾನು 95 ಊರಲ್ಲಿ ಕ್ಷಣಕ್ಕೆ ಕೋಟಿ ದುಡಿದ್ರು ಮುಷ್ಟಿ ಅನ್ನನೇ ತಂದು ತಿನ್ನೋದು. ಆದರೆ ಸಿನಿಮಾ ಸಮುದ್ರ ಇದೆಯಲ್ಲ, ಅದು ಬೇರೆ ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗುತ್ತೆ. 96 ಇದು ಓಮ್ ರಿಲೀಸು, ಓಮ್ ಸಿನಿಮಾ ರಿಲೀಸು. ಓಮ್ ಸಿನಿಮಾ ನೋಡಿದ ಮೇಲಂತೂ ಸಿನಿಮಾ ರಂಗದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅಂತ ಆಸೆ ಆಗ್ಬಿಡ್ತು ನನಗೆ. ಒಂದು ಲೆಕ್ಕದಲ್ಲಿ ಉಪೇಂದ್ರನು ಕೂಡ ನನ್ನ ಮಾನಸ ಗುರುಗಳು ಅಂತ ಅನ್ಬೋದು. ಕಲ್ಯಾಣ್ ಅವ್ರ ಫ್ರೆಂಡು ಅಂದರೆ ಕ್ಲಾಸ್ಮೇಟು, ಅವರೆಲ್ಲ ನೋಡಿಲೇ ನೀದೆಲ್ಲ ಮಾಡ್ತೀಯಲ್ಲ, ನೀನೇನಾದ್ರು ಸಿನಿಮಾಗಿನ್ಮಾಗ ಸೇರ್ತೀನ? ಅಯ್ಯೋ ಏನು ಸರ್ ಸಿನಿಮಾ ಟೈಟ್ಲ್? ರಾಕ. ಇಳಿದ ತಕ್ಷಣ ನೋಡಿ ನಮ್ಮ ಸ್ಕ್ರೀನ್ ಪ್ಲೇ, ಭಗವಂತನ ಸ್ಕ್ರೀನ್ ಪ್ಲೇನೇ ಬೇರೆ ಇರುತ್ತೆ ಅನ್ನೋಕ್ಕೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕಥಾ ಲೇಖಕರು, ಸಂಭಾಷಣೆಕಾರರು, ಸಾಹಿತಿಕಾರರು, ನಿರ್ದೇಶಕರು, ಜೊತೆಗೆ ನಟರು ಆದಂಥ ಮಳವಳ್ಳಿ ಸಾಯಿಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ ಸರ್? ಫೈನ್ ನಮಸ್ತೆ. ತುಂಬ ಲಾಂಗ್ ಗ್ಯಾಪಿಗೆ ಭೇಟಿ ಆಗ್ತಾ ಇದ್ದೀವಿ. ಚಿತ್ರರಂಗದ ಏನು ಬೆಳವಣಿಗೆಗಳು ನಡೀತಾ ಇದೆ? ಯಾವ್ದಾದ್ರು ಬರೀತಾ ಇದ್ದೀರೋ, ಆಕ್ಟ್ ಮಾಡ್ತಾ ಇದ್ದೀರೋ, ಇಲ್ಲ ನಡೀತಾ ಇದೆ? ಯಾಕಂದರೆ ಸಿನಿಮಾ ಅಂದಮೇಲೆ ನಡೀತಾನೆ ಇರಬೇಕು, ನಿಂತು ನೀರಾಗಿಲ್ಲ ಎಲ್ಲೂ. ಏನು ಅಂತಂದರೆ ದೇವ್ರ ಆಶೀರ್ವಾದದಿಂದ ನಡೀತಾ ಇದೆ. ಯಾಕಂದ್ರೆ ನೀವು ಆ ಥರ ಫೌಂಡೇಶನ್ ಹಾಕೊ ಬಂದಿದ್ದೀರಾ ಹಿಂಗಡೆಯಿಂದ, ಅದರಿಂದ ನಿಮಗೆ ಒಂದು ಗ್ರಿಪ್ ಇದೆ. ಬಟ್ ಏನೀಗ ಡೈರೆಕ್ಷನ್ ಮಾಡ್ತಾ ಇದ್ದೀರಾ ಅಥವಾ ಬರೀತಾ ಇದ್ದೀರಿ ಸರ್? ಡೈರೆಕ್ಷನ್ನು ಮಾಡಿದ್ದೀನಿ. ಒಂದು 17 ದಿವಸ ಶೂಟಿಂಗ್ ಆಗಿದೆ. ಹೊಸ ಹೀರೋ ಸಂತೋಷ್ ಅಂತ ಹೆಸರು, ಕ್ರಾಂತಿ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ಒಂದು 17 ದಿವಸ ಶೂಟಿಂಗ್ ಆಗಿದೆ. ಪಕ್ಕ ಥ್ರಿಲ್ಲಿಂಗು, ಆಕ್ಷನ್ನು, ಸೆಂಟಿಮೆಂಟ್, ಫ್ಯಾಮಿಲಿ ಸೆಂಟಿಮೆಂಟ್. ಸಬ್ಜೆಕ್ಟ್ ಚೆನ್ನಾಗಿದೆ. ಅದೇ ಸ್ವಲ್ಪ ನಿಮಗೆ ಗೊತ್ತಲ್ಲ ಇತ್ತೀಚಿನ ಆರ್ಥಿಕ ಪರಿಸ್ಥಿತಿ ಇರುತ್ತೆ ಬಿಡಿ, ನಿಧಾನವೇ ಪ್ರಧಾನ ಅಂತಾರಲ್ಲ. ಹೌದು. ಏನು ಸರ್ ಸಿನಿಮಾ ಟೈಟ್ಲ್? ರಾಕ. ಟೈಟ್ಲ್ ಸರ್ ಚೆನ್ನಾಗಿಟ್ಟಿದ್ದೀರಾ, ರಾಕ. ಮತ್ತೆ ಬರವಣಿಗೆ ಸರ್? ಬರವಣಿಗೆ ಒಂದು 2-3 ಸಿನಿಮಾಗಳ ಡೈಲಾಗ್ಗಳು ನಡೀತಾ ಇದೆ. ಟೈಟ್ಲ್ಗಳು ಇಟ್ಟಿಲ್ಲ, ಎಲ್ಲ ಹೊಸಬ್ರದೆ. ಆಲ್ಮೋಸ್ಟ್ ಎಲ್ಲ ನನ್ನ ಹೊಸಬ್ರನ್ನೇ ಹುಡ್ಕೊಂಬತ್ತವ್ರೆ. ಸರ್ ಮಾಡ್ಕೊಡಿ ಅಂತ. ನಮಗೆ ಕೆಲಸ ಮುಖ್ಯ ಅಷ್ಟೇ. ಹೊಸಬ್ರು ಹಳಬ್ರು ದೊಡ್ಡದು ಚಿಕ್ಕದು ಅನ್ನೋದಿಲ್ಲ. ಆಮೇಲೆ ಸಿನಿಮಾ ಕೆಲಸ ಮುಖ್ಯ ಅಷ್ಟೇ. ಅದು ಸರ್ ನಿಜ. ದೊಡ್ಡ ಬಡ್ಜೆಟ್ ಆದ್ರೇನು, ಚಿಕ್ಕ ಬಡ್ಜೆಟ್ ಆದ್ರೇನು, ಕತೆ ಮುಖ್ಯ, ಕಂಟೆಂಟ್ ಮುಖ್ಯ ಅಲ್ಲ. ಆದ್ರೂ ಇನ್ನೊಂದು ಏನಂದ್ರೆ ನೀವು ಹೊಂದಾಣಿಕೆ ಮಾಡ್ಕೋತೀರಾ. ಈಗ ನಿಮ್ದು ಏನಾಗುತ್ತೆ ಅಂದ್ರೆ ಬಂದವ್ರಿಗೆ ಯಾರು ವಾಪಸ್ ಕಳಿಸಲ್ಲ, ಕೂತ್ಕೊಂಡು ಮಾತಾಡಿ ಆಗಲ್ಲ ಈಗ ಅಂತ ಹೇಳಿ ಅವ್ರ ಬಡ್ಜೆಟ್ ಇಂದ ಆ ಬಡ್ಜೆಟ್ ತಕ್ಕಾಗಿ ನೀವು ಮಾಡ್ತೀರಾ, ನಾನು ಕೇಳ್ಪಟ್ಟಿದ್ದೀನಿ. ಅದರಿಂದ ನೀವು ಸಸ್ಟೈನ್ ಆಗಿದ್ದೀರಾ ಇಲ್ಲಿ. ಹೌದು, ಯಾವಾಗಲೂ ಅಷ್ಟೇ. ನಮ್ಮ ಅಸ್ತಿತ್ವ ಉಳಿಸ್ಕೊಬೇಕು ಸರ್. ನಿಜ ಸರ್. ಈಗ ಸುಮ್ಮನೆ ನಮ್ಮ ಭಾವನಾ ಜೀವಿಯಾಗಿ ಹೇಳ್ಬೇಕು ಅಂತಂದ್ರೆ, ಕ್ಷಣಕ್ಕೆ ಕೋಟಿ ದುಡಿದ್ರು ಮುಷ್ಟಿ ಅನ್ನನೇ ತಂದು ತಿನ್ನೋದು. ಎಷ್ಟು ದುಡ್ಡೇ ಮುಖ್ಯ ಆಗಲ್ಲ, ದುಡ್ಡು ಮುಖ್ಯ ಆಗುತ್ತೆ. ಬದುಕಿಗೆ ದುಡ್ಡು ಬೇಕೇ ಬೇಕು. ಯಾಕಂದ್ರೆ ನೀವೆಲ್ಲ ಸರಸ್ವತಿ ಪುತ್ರರು ಸರ್. 35 ವರ್ಷ ನೋಡ್ತಾ ಇದ್ದೀವಿ ಆರಂಭದಿಂದ. ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ವಿ, ನೀವು ಅವಾಗ ಕಲ್ಯಾಣ್ ಸರ್ ಹತ್ರ. ಹೌದು, ಯಾಕೆಂದ್ರೆ ನಿಮ್ಮನ್ನ ನೋಡಿದ್ ನಾನು ಚಂದ್ರಮುಖಿ ಪ್ರಾಣಸಖಿ ಅಸಿಸ್ಟೆಂಟ್. ನೀವು ಅಲ್ಲಿ ಬರ್ತಾ ಇದ್ರಲ್ಲ ಸರ್? ಹೌದು. ಅವ್ರಿಗೆಲ್ಲ ಕಲ್ಯಾಣ್ ಸರ್ ಸಲಹೆಗಳನ್ನ ಕೊಡ್ತಾ ಇದ್ವಿ. ಕಲ್ಯಾಣ ಅವರು ನನಗೆ ಒಳ್ಳೆ ಬೇಸಿಕ್ ಹಾಕಿ ಕೊಟ್ಟರು. ಚಿತ್ರರಂಗಕ್ಕೆ ನಿಮ್ಮ ನಂಟು ಹೇಗೆ ಸರ್? ಈಗ ನೀವು ಹೇಗೆ, ಈಗ ಮಳವಳ್ಳಿ ಊರಿಂದ ನೀವು ಏನು ಆಕ್ಟಿಂಗ್ ಮಾಡಬೇಕು ಅಂತ ಬಂದರು ಅಥವಾ ಬರವಣಿಗೆ ಇಟ್ಕೊಂಡು? ಇಲ್ಲ, ಆ್ಯಕ್ಚುಲಿ ಊರಲ್ಲಿ ಏನಾಗಿತ್ತು ಅಂತಂದರೆ, ನಮ್ಮದೇ ಆದಂಥ ಒಂದು ತಂಡ ಕಟ್ಕೊಂಡು ಸಪ್ತಸ್ವರ ವಾದ್ಯ ವೃಂದ ಅಂತ ಒಂದು ಆರ್ಕೆಸ್ಟ್ರಾ ಇದು ಮಾಡ್ಕೊಂಡಿದ್ವಿ ಅಲ್ಲಿ ಊರಲ್ಲಿ. ಅಲ್ಲಿ ನಾನು ಹಾಡುಗಳು ಆಡ್ತಿದ್ದೆ. ನನಗೆ ಏನೇನು ಬರ್ತಿತ್ತು ಅಂತಂದರೆ ರವಿಚಂದ್ರನ್ ಸಾಂಗ್ಗಳು. ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ. ಅದಾದಮೇಲೆ ತಮಿಳು, ತೆಲುಗು, ಕನ್ನಡ ಇಷ್ಟು ನನಗೆ ಬಿಟ್ಬಿಡ್ತಾಯಿದ್ರು. ಹಂಗೆ ಹಾಡಿ ಆಗ ಒಂದು ಭ್ರಮೆ ಇತ್ತು ನನಗೆ. ಏನು ಅಂತಂದರೆ, ಆರ್ಕೆಸ್ಟ್ರಾದಲ್ಲಿ ಆಡ್ಬಿಟ್ರೆ ಸಿನಿಮಾದಲ್ಲಿ ಆಡ್ದಂಗೇನೆ ಅಂತ ನಮ್ಮ ಭ್ರಮೆ, ಹುಚ್ಚು ಭ್ರಮೆ. ಆಮೇಲೆ ಇಲ್ಲಿಂದ ಬಂದಮೇಲೆ ಗೊತ್ತಾಗಿತ್ತು. ಜೊತೆಗೆ ಅಲ್ಲಿ ಸ್ವಲ್ಪ ಮಧ್ಯದಲ್ಲಿ ಡ್ಯಾನ್ಸ್ಗಳು ಆಡ್ತಿದ್ದೆ. ಊರಲ್ಲೆಲ್ಲ ನನ್ನ ಡ್ಯಾನ್ಸ್ ಕಿಟ್ಟಿ ಅಂತ ಕರೀತಾ ಇದ್ದೆ, ಡ್ಯಾನ್ಸ್ ಕಿಟ್ಟಿ ಅಂತ. ಆಮೇಲೆ ನಮ್ಮ ಕಲ್ಯಾಣ್ ಅವ್ರ ಫ್ರೆಂಡು ಅಂದರೆ ಕ್ಲಾಸ್ಮೇಟು, ನಮ್ಮ ರಿಲೇಟಿವೇ,
ಅವರೆಲ್ಲ ನೋಡಿಲಿ ನೀದೆಲ್ಲ ಮಾಡ್ತೀಯಲ್ಲ, ನೀನೇನಾದ್ರು ಸಿನಿಮಾ ಗಿನ್ಮಾಗೆ ಸೇರ್ತೀನಿ. ಅಯ್ಯೋ ಅಯ್ಯೋ ನಾನು ಚಿಕ್ಕ ವಯಸ್ಸಿಂದ ಅದೇ ಕನಸು, ಹೆಂಗಾರು ಮಾಡಿ ಸೇರ್ಸ, ಯಾರು ಪರಿಚಯ ಇದ್ರೆ ಹೇಳೆ ಅಂತ ಅಂದ್ಬಿಟ್ಟು ಹೇಳಿದೆ. ಕೆ ಕಲ್ಯಾಣ್ ಅಂತ ನನ್ನ ಕ್ಲಾಸ್ಮೇಟು, ಗೊತ್ತಿರಬೇಕಲ್ಲ ನಿನಗೆ, ಅಮೃತ ವರ್ಷಿಣಿ, ನಮ್ಮೂರ ಮಂದಾರವು ಎಲ್ಲ ಬರ್ದವ್ರಲ್ಲ. ಓ ಅವರ ಸರ್, ಓಕೆ ಸರ್, ನನ್ನ ಹತ್ರ ಸೇರಿಸ್ಬಿಡಿ ಫಸ್ಟು, ನಾನು ಹೆಂಗೋ ಕಲ್ತ್ಕೊಂತೀನಿ ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಅಂದರೆ ಬೆಂಗಳೂರಿಗೆ ಬಂದಾಗ ನೀವು ಸ್ಟಾರ್ಟಿಂಗ್ ಕಲ್ಯಾಣ್ ಸರ್ ಹತ್ರನೇ? ಹಾಂ ಹೌದು, ಕಲ್ಯಾಣ ಅವ್ರ ಹತ್ರನೇ ಸೇರಬೇಕು, ಕೆಲಸ ಕಲಿಬೇಕು ಅಂತಂತ, ಸಿಂಗರ್ ಆಗಬೇಕು ಅಂತ ಬಂದಿದ್ದು, ರೈಟರ್ ಆದೆ. ಓಕೆ ಓಕೆ. ಅಲ್ಲ, ಸಿಂಗರ್ ಆಗುವಂತ ರೈಟರ್ ಆದ್ರಿ, ನಿರ್ದೇಶಕರಾದ್ರಿ, ಸಂಭಾಷಣಕಾರರಾದ್ರಿ, ನಟರು ಕೂಡ ಆದ್ರಿ. ಆಮೇಲೆ ಹರಿಯೋ ನದಿಗೆ ಯಾವ ಸಮುದ್ರಕ್ಕೆ ಸೇರ್ತೀನಿ ಅಂತ ಅದಕ್ಕೆ ಗೊತ್ತಿರಲ್ಲ ಅಲ್ವಾ. ನಾವೇನೋ ಒಂದು ಗುರಿ ಇಟ್ಕೊಂಡ್ ಬಂದಿರ್ತೀವಿ, ಏನೋ ಒಂದು ಆಗಬೇಕು ಅಂತ ಅನ್ಕೊಂಡ್ ಬಂದಿರ್ತೀವಿ. ಆದರೆ ಸಿನಿಮಾ ಸಮುದ್ರ ಇದೆಯಲ್ಲ, ಅದು ಬೇರೆ ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗುತ್ತೆ. ನಾನು ಸಿಂಗರ್ ಆಗಬೇಕು ಅಂತ ಇಲ್ಲಿಗೆ ಬಂದಾಗ 95 ಸ್ಟಾರ್ಟ್ ಮಾಡಿದೆ ಇವ್ರ ಹತ್ರ ಕೆಲಸ ಕೇಳ್ಕೊಂಡು, ಸರ್ ಕಲಿಬೇಕು, ಕೆಲಸ ಕಲಿಬೇಕು, ನಾನು ಹಾಡು ಹೇಳ್ತೀನಿ, ಅದು ಇದು ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ದೆ. ಅವರು ಸರಿ ಅಂತ ಅಂದ್ಬಿಟ್ಟು 1 ವರ್ಷ ನನ್ನ ಇದು ಮಾಡಿದ್ರು. ಆವಾಗ ನನಗೆ ಗೊತ್ತಾಯಿತು ಯಾಕೆ ಇಷ್ಟೊಂದು ಅಲಿಸ್ತಾವ್ರೆ ಅಂತಂದರೆ, ಆವಾಗ ಗೊತ್ತಾಯಿತು. ಆದರೆ ಮುಂದಕ್ಕೆ ಗೊತ್ತಾಗಿದ್ದು ಏನು ಅಂತಂದರೆ, ಮನುಷ್ಯನಿಗೆ ಎಷ್ಟು ತಾಳ್ಮೆ ಇದೆ ಅಂತ ಅನ್ನೋದು ಕಂಡುಹಿಡಿಯೋಕೆ ಅವರು ಆ ರೇಂಜಲ್ಲಿ. ಯಾಕೆಂತಂದರೆ ನಾನು 95 ಊರಲ್ಲಿ ನಮ್ಮದು ಉದಯರಂಗ ಬಸ್ ಇತ್ತು, ಅವ್ರ ಓನರ್ ನನ್ನ ಫ್ರೆಂಡು. ಅವ್ರನ್ನ ಖರ್ಚುಗಳ ಕಾಸಿಲ್ಲ, ಯಾವುದೂ ದುಡಿಮೆ ಇಲ್ಲ, ಎಜುಕೇಷನ್ ಎಲ್ಲ ಸೆಕೆಂಡ್ PUC ಫೇಲ್ ಆದ ತಕ್ಷಣ ಬಿಟ್ಬಿಟ್ಟು ಅಲ್ಲಿಗೇನೆ ಆಯಿತಾ. ಆಮೇಲೆ ಅವ್ರನ್ನ ಕೇಳ್ಕೊಂಡು ಇದು ನೆಕ್ಸ್ಟ್ ವಾರ ಬಾ ಅಂತಂದ್ರು. ನೆಕ್ಸ್ಟ್ ವಾರ ಬಾ ಅಂದ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ಊರಲ್ಲಿ, ಅಣ್ಣ ನಾನು ಈ ಥರ ಓಡ್ ಬರ್ತೀನಣ್ಣ ಅಂತಂದ್ಬಿಟ್ಟು ಪುಕ್ಸಟ್ಟೆ ಬರ್ತಾಯಿದ್ದೆ ಬಸ್ಸಲ್ಲಿ. ಇಲ್ಲಿ ಬರೋದು, ಇಲ್ಲಿ ಬಂದು ಮನೆ ಹತ್ರ ಈ ಸ್ವಾತಿ ಮುತ್ಯಮಲ್ಲಿ ಕಮಲಾಸನ್ನು ಪನಿ ವರ್ಕು ಕೆಲಸ ಅಂತ ನಿಂತ್ಬಿಡ್ತಾನಲ್ಲ, ಆ ಥರ ನಾನು ಅವ್ರ ಮನೆ ಮುಂದೆ ನಿಂತ್ಕೊಂಡ್ಬಿಡ್ತಿದ್ದೆ. ಸರಿ ನೋಡೋರು, 1 ವಾರ ಆದಮೇಲೆ ಪುನಃ ನೆಕ್ಸ್ಟ್ ಮಂತ್ ಬಾನರು, ಅವ್ರು ಹೇಳಿದ ಟೈಮ್ಗೆ ಕರೆಕ್ಟಾಗಿ, ಆ ಡೇಟ್ಗೆ ಕರೆಕ್ಟಾಗಿ ಹೋಗ್ತಿದ್ದೆ. ಆಮೇಲೆ 1 ವರ್ಷದವರೆಗೂ ಕಾಯಿಸಿ ಹಿಂಗೆ ಮಾಡಿಸೋರು, ಮಳವಳ್ಳಿ ಬೆಂಗಳೂರು ಹಿಂಗೆ ಅಲಿತಾನೆ ಇದ್ದೆ. ಆಮೇಲೆ ಕೊನೆಗೆ ನನ್ನ ತಾಳ್ಮೆ ನೋಡ್ಬಿಟ್ಟು ಒಂದ್ಸರಿ, ಆಗ 96 ಇದು ಓಮ್ ರಿಲೀಸು, ಓಮ್ ಸಿನಿಮಾ ರಿಲೀಸು. ಓಮ್ ಸಿನಿಮಾ ನೋಡಿದ್ಮೇಲಂತೂ ಸಿನಿಮಾ ರಂಗದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅಂತ ಆಸೆ ಆಗ್ಬಿಟ್ಟು ನನಗೆ. ಒಂದು ಲೆಕ್ಕದಲ್ಲಿ ಉಪೇಂದ್ರನು ಕೂಡ ನನ್ನ ಮಾನಸ ಗುರುಗಳು ಅಂತ ಅನ್ಬೋದು, ಓಮ್ ಪಿಕ್ಚರಿಂದ. ಆಮೇಲೆ ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಪ್ರತಿಯೊಂದು ಸಿನಿಮಾದು ಎಲ್ಲಾರ್ದು ಟೈಟ್ಲ್ಗಳು ನೋಡ್ತಿದ್ದೆ. ಯಾರು ಸಂಭಾಷಣೆ, ಯಾರು ಸಾಹಸ, ಯಾರು ಸಂಗೀತ, ಯಾರು ಇದೆಲ್ಲ. ಆಗೊಂದು ಭ್ರಮೆ ಇತ್ತು ನನಗೆ, ಸಂಗೀತ ಅಂತಂದರೆ ಎಲ್ಲ ವಾದ್ಯಗಳು ಇರುತ್ತೆ, ಎಲ್ಲ ಒಬ್ಬನೇ ನುಡಿಸ್ತಾನೆ ಅಂತ ಅನ್ನೋದು ನಮಗೆ ನನ್ನ ಕಾನ್ಸೆಪ್ಟ್. ಅದು ಇದು ಹೆಂಗೆ ನುಡಿಸ್ತಾರೆ ಅದು ನೋಡಬೇಕು ನಾನು ಅಂತ ಅನ್ನೋದು. ಅದಾದಮೇಲೆ ಬಂದು 96 ಬಂದೆ ಇಲ್ಲಿಗೆ. ಬಂದ ತಕ್ಷಣ ಒಂದು ಕೆಲಸ ಮಾಡು ಸಾಯಿ, ನೀನು ಮಳವಳ್ಳಿಯಿಂದ ಬೆಂಗಳೂರಿಂದ ಮಳವಳ್ಳಿಗೆ ಅಲಿತಾ ಇದ್ರೆ ಆಗಲ್ಲ, ಇಲ್ಲೇ ಎಲ್ಲರೂ ಒಂದು ಪರ್ಮನೆಂಟಾಗಿ ಇದ್ಬಿಡು ಇಲ್ಲೇ ಬೆಂಗಳೂರಲ್ಲಿ. ಆವಾಗ ನೀನು ಏನೋ ಒಂದು ನನ್ನ ಹತ್ರ ಸೇರಿಸ್ಕೊತೀನಿ, ನೀನು ಬಂದು ಇಲ್ಲಿರೋಕ್ಕೆ ನೆಲೆ ಊರ್ಕಪ್ಪ ಅಷ್ಟು ಅಂತಂದರು. ಹಂಗೆ ಹೇಳಿದ್ದೆ ತಡ ಸರ್, ನಮ್ಗೆ ಅದೇ ತಾನು ಬೇಕಾಗಿದ್ದು. ಸರಿ ಬಂದ ಓಲ ನಮ್ಮ ಮನೇಲಿ ಕೇಳಿದೆ, ನಾನು ಈ ಥರ ಸಿನಿಮಾ ರಂಗಕ್ಕೆ ಸೇರ್ತಾ ಇದ್ದೀನಿ ಅಂತ. ನಮ್ಮ ಅಮ್ಮ ಹೇಳಿದ್ರು ಒಂದೇ ಮಾತು, ನಾವು ನೇಕಾರಿಕೆ ಮಾಡೋರು, ನೇಕಾರಿಕೆ ಬಿಟ್ಟರೆ ನಮಗೆ ಸಿನಿಮಾ ಕೆಲಸ, ನಾಟಕಗಳಿವೆಲ್ಲ ನಮಗೆ ಒಗ್ಗಲ್ಲ. ನಿನಗೆ ಸಿನಿಮಾ ಜೀವನದಲ್ಲಿ ನೀನೇನಾದ್ರು ಒಂದು ಸಾಧಿಸ್ತೀನಿ ಅನ್ನೋ ಒಂದು ಧೈರ್ಯ, ಆತ್ಮವಿಶ್ವಾಸ ನಿನಗಿದ್ರೆ ಹೋಗು, ನಾವಂತೂ ಏನು ಮಾಡೋ ಪರಿಸ್ಥಿತಿಲಿ ಇಲ್ಲ ಅಂತ ಅಂದ್ಬಿಟ್ಟು ಅಂದರು. ಅದಾದಮೇಲೆ ನಮ್ಮ ತಾಯಿ ಹೆಂಗಿದ್ರು ಹೋಯ್ತಾ ಇದೆಯಾ ಅಂತ ಅಂದ್ಬಿಟ್ಟು ಅಲ್ಲಿ ಕೂಡಿಟ್ಟದ್ದು 300 ರೂಪಾಯಿ ಕೊಟ್ಟರು ನನಗೆ. ಆಗ ನಾನು ಸುಮ್ಮನೆ ಡೈಲಿ ಲೆಕ್ಕ ಹಾಕೊಳ್ಳುವೆ, ಡೈಲಿ 10 ರೂಪಾಯಿ ಖರ್ಚು ಮಾಡಿದ್ರು ಕೂಡ ಬಸ್ ಚಾರ್ಜ್ಗೆ, ಒಂದು ಅಷ್ಟು ದಿವಸ ಏನೋ ಜೀವನ ಮಾಡ್ಬೋದು ಅಂತ ಬ್ಲೈಂಡಾಗಿ ಬಂದ್ಬಿಟ್ಟೆ ಸರ್. ಬಟ್ಟೆಗಳೆಲ್ಲ ತಗೊಂಡು ಬಂದ್ಬಿಟ್ಟೆ. ನನಗೆ ಇಲ್ಲಿ ನೈಟ್ ಎಲ್ಲ ಆಲ್ಟ್ ಆಗಬೇಕು ಅನ್ನೋದು ಗೊತ್ತ. ನನ್ನ ಭ್ರಮೆ ಏನು ಅಂತಂದರೆ, ಓದಿದ ತಕ್ಷಣ ಕಲ್ಯಾಣ ಅವ್ರ ಮನೇಲೇ ಇಡಿಸ್ಕೊಂಡ್ಬಿಡ್ತಾರೆ ಭ್ರಮೆನೇ ಅಲ್ವಾ, ಹುಚ್ಚುಕಲ್ಪನೆ. ಸರಿ ನಾನು ಆ ಧೈರ್ಯ ಮಾಡಿ ಬಟ್ಟೆ ಗಿಟ್ಟೆಗಳೆಲ್ಲ ತಗೊಂಡ್ಬಂದ್ಬಿಟ್ಟೆ. ಮೆಜೆಸ್ಟಿಕ್ ಬಸ್ ಇಳಿದ ತಕ್ಷಣ ನೋಡಿ, ನಮ್ಮ ಸ್ಕ್ರೀನ್ ಪ್ಲೇ, ಭಗವಂತನ ಸ್ಕ್ರೀನ್ ಪ್ಲೇನೇ ಬೇರೆ ಇರುತ್ತೆ ಅನ್ನೋಕ್ಕೆ. ಸರಿ ನಾನು ಕೆಳಗಡೆ ಇಳಿದೆ. ನಮ್ಮ ಹುಡುಗ ಬಂದಿರು, ನಮ್ಮ ರಿಲೇಟಿವೇ, ಕೊಳ್ಳಗಲ್ದವನು ಹುಡುಗ. ಕಿಟಿ ನೀನೇನೋ ಇಲ್ಲಿ ಅಂತಂದೆ. ಈ ಥರ ನಾನು ಕಲ್ಯಾಣ ಅವ್ರ ಹತ್ರ ಕೆಲ್ಸಕ್ಕೆ ಸೇರಕ್ಕೆ ಬರ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಅಂದೆ. ಮತ್ತು ಎಲ್ಲಿ ಆಲ್ಟ್ ಆಗ್ತಿದ್ಯಾ, ಎಲ್ಲಿ ಮಲಗ್ತಾ ಇದೆಯಾ, ಮತ್ತು ಮಲ್ಗಕ್ಕೆಲ್ಲ ಎಲ್ಲಿ ಅಂತಂದ. ನನಗೆ ಆವಾಗ ಬಂತು, ಓಹ್ ಮಲ್ಗದೆಲ್ಲ ಎಲ್ಲಿ ಅಂತ ಕೇಳಿದ್ಮೇಲೆ ಏನಯ್ಯ ಹೌದು ಬರೋದು ಬಂದ್ಬಿಟ್ಟೆ. ಅದು ಏನು ಜೀವ ಗಾಡಿ ಅಂತ ಒಂದು ತಮಿಳ್ನಾಡು ಗಾಡಿ ಬರ್ತಿತ್ತು, 2:30 ಗಂಟೆ ರಾತ್ರಿ. ಬೆಳಿಗ್ಗೆ 5:05 ಇಲ್ಲಿ ತಂದು ಬಿಟ್ಬಿಡನು. ನನಗೆ 6 ಗಂಟೆಗೆಲ್ಲ ಹಿಂಗೆ ಸಿಕ್ಬಿಟ್ಟ. ಆಮೇಲೆ ಎಲ್ಲಿ ಮಲಗಬೇಕು ಅಂತಿದ್ದೆ, ಇಲ್ಲ ಕಣೋ ಅವ್ರ ಮನೆಯಲ್ಲೇ ಸೇರಿಸ್ಕೊಬೋದು ಅಂತ ಅನ್ಕೊಂಡಿದ್ದೀನಿ ಅಂತ ಅನ್ಕೊಂಡೆ. ಅದಕ್ಕೆ ಒಂದು ಕೆಲಸ ಮಾಡು, ಈಗ ನೀನೇನು ಮಾಡು ಅಂತಂದರೆ, ಹೋಗು ಫಸ್ಟ್ ಕಲ್ಯಾಣ ಅವ್ರ ಹತ್ರ ನೋಡು, ಅಲ್ಲಿ ಸಿಚುವೇಶನ್ ನೋಡು. ಇಲ್ಲಿ ನಮ್ಮಪ್ಪ ದೇವಂಗ ಹಾಸ್ಟೆಲಲ್ಲಿ ಅಡುಗೆ ಭಟ್ರು, ಅದೆಲ್ಲ ಆದಮೇಲೆ ನನಗೆ ಫೋನ್ ಮಾಡು. ಫೋನ್ ಅಂತಂದ್ರೆ ಫೋನ್ ಇಲ್ಲ, ನನ್ನ PP ನಂಬರ್ ಅವಾಗೆಲ್ಲ ಎಲ್ಲಿ ಸರಿ ಯಾರಿಗೆ ಮಾಡಲಿ ಅಂತ ಅಂದ್ಬಿಟ್ಟು ಅವನ ಹತ್ರ ಫೋನ್ ನಂಬರು ತಗೊಂಡೆ. ಹೋದೆ ಕಲ್ಯಾಣ ಅವ್ರ ಹತ್ರ. ಹೆಂಗೆ ಏನು ಮಾಡ್ಬೇಕು ಈಗ, ಹೆಂಗೆ ಮಾಡ್ತೀಯಪ್ಪ ನೀನು ಅಂತ ಕೇಳಿದ್ರು. ಅದಕ್ಕೆ ನಾನು ಈ ಥರ ಸಿಂಗರ್ ಆಗಬೇಕು ಬಂದಿದ್ದೀನಿ ಸರ್ ಅಂತಂದೆ. ಅದಕ್ಕೆ ಸರಿ ಸಿಂಗಿಂಗ್ ಮಾಡು,
ಈಗ ನೀನು ಮಲ್ಗಕ್ಕೆಲ್ಲ ಎಲ್ಲಿ ಅಂತ ನನಗೆ ಆವಾಗ ಇದ್ದಿದ್ದು ಸಾಕಾಗೋಯ್ತು. ನಾನೇನೋ ಡೈರೆಕ್ಟಾಗಿ ಅವ್ರ ಮನೆಗೆ ಸೇರ್ಸ್ಕೊಂಡ್ಬಿಡ್ತಾರೆ ಅಂತ ನಾನು ಅನ್ಕೊಂಡೆ. ಇಲ್ಲ ಸರ್, ಆಗ ನಾನು ಅಲ್ಲಿಗೂ ಬಿಡಲಿಲ್ಲ, ಅಲ್ಲೊಂದು ರೀಲ್ ಬಿಟ್ಟೆ, ಅಂದರೆ ಬಿಲ್ಡಪ್ ತಗೊಂಡೆ. ಇಲ್ಲ ಸರ್, ನಮ್ಮ ಫ್ರೆಂಡ್ಗಳೆಲ್ಲ ಇದ್ದಾರೆ ರೂಮಲ್ಲಿ, ನಂಗೆ ಏನೋ ಒಂದು ಆಗುತ್ತೆ, ನಾನು ಬಂದು ಕೆಲಸ ಕಲಿತೀನಿ ಸರ್ ಇಷ್ಟೇ. ಅವ್ರು ಅಂದಿದ್ದು ಒಂದೇ ಮಾತು, ನೀನು ಏಕ್ದಮ್ಮು ಕೆಲಸ ಕಲಿತೀನಿ ಅಂತಂದಲ್ಲ, ಅದೇ ನನಗೆ ಖುಷಿ ಆಗಿದ್ದು. ಈಗ ಕೆಲವರೆಲ್ಲ ಬರೋರೆಲ್ಲ ನಾನು ಆಲ್ರೆಡಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅನ್ಕೊಂಡು ಬರ್ತಾರೆ. ನೀನು ಒಬ್ಬನೇ ನೋಡಿ ಕೆಲಸ ಕಲಿತೀನಿ ಅಂತ ಬಂದಿರೋದು. ಸರಿ, ನೀನು ಡೈಲಿ ಏನು ಮಾಡಬೇಕು, 10 ಗಂಟೆ ಒಳಗಡೆ ಮನೇಲಿ ಇರಬೇಕು, ನೀನು ಡೈಲಿ ಒಂದು 8 ಗಂಟೆ 8:15 ಅಷ್ಟೊತ್ತು ಮನೆ ಬಿಡಬೇಕು ಅಂತಂತಂದರು. ಸರಿ, ಸಾಯಂಕಾಲ 8 ಗಂಟೆಗೆ ಹೊರಡ್ಬೇಕು. ಸರಿ, ಏನು ಮಾಡೋದು, ಆಯಿತು. 300 ರೂಪಾಯಿ ಇತ್ತಲ್ಲ ಜೋಬಲ್ಲಿ. ಅಲ್ಲಿ ಇದು ಮನೇಲಿ ಒಂದು 8 ಗಂಟೆವರೆಗೂ ಅದೆಲ್ಲ ಕೇಳ್ಕೊಂಡೆ, ಒಂದಷ್ಟು ಏನೇನು ಮಾಡ್ಬೇಕು ಸರ್ ನಾನು ಅಂತ ಅಂದ್ಬಿಟ್ಟು. ನಾನು ಹೇಳ್ತೀನಿ ನಿಧಾನಕ್ಕೆ, ಇವತ್ತು ತಾನು ಬಂದಿದ್ಯಾ ಅಂತೆಲ್ಲ ಹೇಳಿದ್ರು. ಸರಿ, ಆಮೇಲೆ ಅವ್ನ ಫೋನ್ ನಂಬರ್ ಕೊಟ್ಟಿದ್ನಲ್ಲ ನಮ್ಮ ಫ್ರೆಂಡು, ಆಯಿತು ಕಣ, ಈ ಥರ ಎಲ್ಲ ಓಕೆ ಮಾಡ್ಕೊಂಡವ್ರೆ, ಈ ಥರ ಬೆಳಗ್ಗೆ ಒಂದು 10 ಗಂಟೆ ಒಳಗಡೆ ಅಲ್ಲಿ ಮನೆಗೆ ಬರಬೇಕು, ಆಮೇಲೆ ಅಲ್ಲಿಂದ 8 ಗಂಟೆವರೆಗೂ ಇವ್ರ ಹತ್ರ ಇರು ಅಂತ, ಅವ್ರ ಹತ್ರ ಇದ್ದು ಆಮೇಲೆ ಬರಬೇಕು, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತಂದೆ. ಸರಿ, ಸೀದಾ ಬಂದ್ಬಿಡು ನೀನು ದೇವಂಗ ಹಾಸ್ಟ್ಲಿಗೆ ಬಂದ್ಬಿಡು ಇಲ್ಲಿ ಗಾಂಧಿನಗರಕ್ಕೆ ಅಂತಂದರು. ಮೊದಲೇ ಗಾಂಧಿನಗರ ಬೇರೆ ಹೆಸರು. ಸರಿ, ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದ್ಮೇಲೆ 8 ಗಂಟೆ 9 ಗಂಟೆಗೆಲ್ಲ ಗಾಂಧಿನಗರ ಅಲ್ಲಿ ತಲುಪ್ತೆ ಹಾಸ್ಟ್ಲ್ ಹತ್ರ. ಅವನು ಇರು ಅಂತ ಅಂತಾನೆ ಅವನೇ. ನನಗಿದೇನೇ ಇದು ಟೆನ್ಷನ್. ಆಮೇಲೆ ಕೇಳಿದೆ ನಾನು, ಏನಕ್ಕೆ ಇದು? ಇಲ್ಲ, ನೀನು ಡೈಲಿ ಏನು ಮಾಡ್ಬೇಕು ಗೊತ್ತಾ, ನಿನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು 10 ಗಂಟೆ ಅಷ್ಟೊತ್ತಿಗೆ ಇಲ್ಲಿಗೆ ಬಾ,